ಸಿಂಹರಾಶಿ ಮಿಶ್ರ ಫಲವನ್ನು ನೋಡಬೇಕಾದಂತಹ, ಅನುಭವಕ್ಕೆ ತೆಗೆದುಕೊಳ್ಳಬೇಕಾದಂತಹ ದಿವಸ. ಯಾವುದೇ ಕೆಲಸ ಮಾಡಿ ಮಿಶ್ರ ಫಲ ನಿಮ್ಮದಾಗುವಂಥದ್ದು. ಇದರ ಜೊತೆಗೆ ಸಾಮಾಜಿಕವಾಗಿ ನಿಮ್ಮ ಆಸೆಗಳು ಈಡೇರತಕ್ಕಂಥದ್ದು. ಸಮಾಜಮುಖಿಯಾಗಿ ನೀವು ಏನೇನೆಲ್ಲ ಅಂದುಕೊಳ್ತೀರಿ ಅಂತಹ ಆಸೆ ಆಕಾಂಕ್ಷೆಗಳು ಸಾರ್ವಜನಿಕ ವಲಯದಲ್ಲಿ ಆಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ವಿವಾದಾತ್ಮಕವಾದಂತಹ ಹೇಳಿಕೆಗಳಿಂದ ಅವಮಾನಿತರಾಗ್ತೀರಿ. ಯಾವ ಮಾತಿನಿಂದ ಕಿಚ್ಚು ಹಚ್ಚುತ್ತೋ ಅಂತಹ ಮಾತುಗಳನ್ನು ಹೇಳುವಂಥದ್ದು, ಆ ರೀತಿಯ ಮಾತುಗಳನ್ನು ಆಡುವಂಥದ್ದು, ಬೇರೆಯವರನ್ನು ಕೆರಳಿಸ್ತಕ್ಕಂಥದ್ದು, ಇದರಿಂದ ಅವಮಾನವನ್ನು ಎದುರಿಸಬೇಕಾಗತ್ತೆ. ಚಿತ್ತ ಚಾಂಚಲ್ಯವನ್ನು ಬಿಟ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಆ ಕೆಲಸದ ಗುರಿ ಸಾಧನೆಯನ್ನು ಮಾಡಿ ನಿಮ್ಮ ಗೌರವ ಮೇಲಕ್ಕೆ ಏರ್ತಕ್ಕಂಥದ್ದಾಗತ್ತೆ. ದುರ್ಗಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದವರು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿಸಿ, ಜಾತಕದಲ್ಲಿ ಜನನ ಕಾಲದಲ್ಲಿ ನಿಮ್ಮ ರಾಶಿ ನಕ್ಷತ್ರಕ್ಕನುಗುಣವಾದಂತಹ ಯಾವ ಯಾವ ದೋಷಗಳಿವೆ ಅವೆಲ್ಲವೂ ಕೂಡ ನಿವೃತ್ತಿಯಾಗಲಿ, ನಿಮಗೆ ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಯಾವುದೇ ರೀತಿಯ ಸಾಲದ ವ್ಯವಹಾರಕ್ಕೆ ಹೋಗೋದು ಬೇಡ. ನೀವು ಸಾಲವನ್ನು ಮಾಡೋದೂ ಬೇಡ, ಸಾಲ ಕೊಡಿಸೋದು ಬೇಡ, ನೀವು ತಗೊಳ್ಳೋದು ಬೇಡ. ಈ ರೀತಿ ಸಾಲದ ವಿಷಯ ಬಂತು ಅಂತಾದರೆ ದೂರ ಉಳಿಯುವಂಥದ್ದು ನಿಮಗೆ ಕ್ಷೇಮವಾಗಿರುತ್ತೆ. ಸಮಾಜದ ಗಣ್ಯರ ಪ್ರೋತ್ಸಾಹ, ಮಾರ್ಗದರ್ಶನಗಳು ನಿಮಗೆ ಸಿಗ್ತಾ ಹೋಗುವಂಥದ್ದಿದೆ. ನಿಮ್ಮೆಲ್ಲ ಕೆಲಸಗಳನ್ನು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ಧೈರ್ಯದಿಂದ ಮಾಡಿದರೆ ಅದು ನಿಮಗೆ ಒಳಿತನ್ನು ತಂದುಕೊಡುತ್ತೆ. ಕಚೇರಿಯ ಕೆಲಸಗಳು ಏನೇ ಇದ್ದರೂ ಕೂಡ ಮಧ್ಯಾಹ್ನದ ಒಳಗಡೆ ಪೂರೈಸ್ಕೊಳ್ಬೇಕು. ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟು ಚೆನ್ನಾಗಿಲ್ಲ, ನಿಮ್ಮ ಕೆಲಸಗಳು ಆಗತ್ತೆ ಅಂತ ಹೇಳೋದು ಕಷ್ಟವಾಗತ್ತೆ. ಹಣದ ವಿಚಾರ ಬಂದಾಗ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ. ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಅನ್ನುವಂಥದ್ದು ಪರಿಹಾರವಾಗತ್ತೆ. ಶುಭವಾಗಿ. ತುಲಾರಾಶಿ ನಿಮ್ಮ ಮತ್ತು ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳಿರುತ್ತೆ. ವಿಷಯ ಯಾವುದು ಅನ್ನೋದನ್ನು ಸ್ಪಷ್ಟ ಮಾಡಿಕೊಂಡು ಆ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳಿತಕ್ಕಂತಹ, ಅಭಿಪ್ರಾಯ ಭೇದವನ್ನು ನಿವಾರಣೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ಅದರಲ್ಲೂ ಕೂಡ ವಾಹನದ ವಿಚಾರ ಮನಸ್ತಾಪಕ್ಕೆ, ಜಗಳಕ್ಕೆ ಕಾರಣವಾಗುತ್ತೆ. ವಾಹನವನ್ನು ಏನೋ ನೀವು ಕೇಳ್ಬೋದು, ಕೊಡ್ಬೋದು, ಈ ರೀತಿದೆಲ್ಲ ಅಲ್ಲಿ ವ್ಯವಹಾರಗಳು ಬರುವಂಥದ್ದಾಗತ್ತೆ. ದಿನದ ಆರಂಭ ಚೆನ್ನಾಗಿರುತ್ತೆ, ಆದರೆ ಹೀಗೇ ನಡೆದು ಬಿಡುತ್ತೆ ಅಂತ ಹೇಳಿ ಭ್ರಮಿಸುವಂಥದ್ದು ಬೇಡ. ಅಲ್ಲಿ ಆಗಾಗ ಬದಲಾವಣೆಗಳಾಗತ್ತೆ. ಒಳಿತು ಕೆಡುಕು ಎಲ್ಲವನ್ನು ನೋಡಬೇಕಾದಂತಹ ಸಂದರ್ಭಗಳು, ಅಂತಹ ಪರಿಸ್ಥಿತಿಗಳು ಬರಬಹುದು. ಎಲ್ಲರ ಜೊತೆಯಲ್ಲೂ ಕೂಡ ತಾಳ್ಮೆಯಿಂದ ವರ್ತಿಸಿ. ಆಗ ಸ್ವಲ್ಪ ಆಗತಕ್ಕಂತಹ ಅನಾಹುತಗಳು ಕಡಿಮೆ ಆಗುತ್ತೆ, ಅದಕ್ಕೆ ಕಡಿವಾಣ ಬೀಳುತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಮನಸ್ತಾಪ ಆಗೋದಕ್ಕೆ ಕಾರಣಗಳಿರುತ್ತೆ. ಆ ಸಂದರ್ಭಗಳ ಹಾಗಿರುತ್ತೆ. ಅದನ್ನೆಲ್ಲ ಬೇಡ ಅಂತಂದರೆ ತಪ್ಪಿಸಲಿಕ್ಕೆ ಕೆಲವಷ್ಟು ಅವಕಾಶಗಳು ಆಗಬಹುದು. ಧರ್ಮಪರವಾಗಿರತಕ್ಕಂತಹ ಯಾವುದಾದ್ರೂ ಒಂದು ಕಥೆಯನ್ನು ನೀವು ಶ್ರವಣ ಮಾಡಿ ಅಥವಾ ಕೇಳಿ ಒಬ್ಬ ಸಾಧಕನ ವಿಚಾರವನ್ನು ತಿಳಿತಾ ಹೋಗಿ. ಸಮಾಜದಲ್ಲಿ ದೊಡ್ಡ ಹೆಸರನ್ನು ನಿಜವಾದ ಅರ್ಥದಲ್ಲಿ ಮಾಡಿರ್ತಕ್ಕಂಥವರ ಹಿನ್ನೆಲೆಯನ್ನು ನೀವು ನೋಡ್ತಾ ಹೋದಾಗ ಪರಮಾಶ್ಚರ್ಯವಾಗುತ್ತೆ. ಆ ರೀತಿಯ ಒಂದು ಬದಲಾವಣೆ, ಪರಿವರ್ತನೆ, ಯೋಗ ನನ್ನ ಜೀವನದಲ್ಲಿ ಬರಲಿ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಸಾಕು. ಅದು ಪರಿವರ್ತನೆ ಆದಷ್ಟೇ ಫಲ. ಶುಭವಾಗಿ. ವೃಶ್ಚಿಕ ರಾಶಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸಂತೋಷದ ಕ್ಷಣಗಳನ್ನು ಕಳೀತಕ್ಕಂತಹದ್ದಕ್ಕೆ ಹೆಚ್ಚಿನ ಅವಕಾಶಗಳು ಸಿಕ್ಕುತ್ತೆ. ಇದನ್ನು ಇವತ್ತಿನ ದಿನಮಾನದಲ್ಲಿ ಯೋಗವೇ ಸರಿ ಅಂತ ಹೇಳಬೇಕು. ಕಾರಣ, ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ವೈಯಕ್ತಿಕವಾದ ಜಂಜಾಟಗಳು. ಎಲ್ಲರೂ ಕೂಡ ಒಟ್ಟಿಗೆ ಕಲೆತು ಯಾವ ಸಂಭ್ರಮವನ್ನು ಮಾಡಲಿಕ್ಕೆ ಅವಕಾಶಗಳು, ಸಂತೋಷ ಪಡದೇ ಇರೋದಕ್ಕೆ ಅವಕಾಶಗಳು ಹೆಚ್ಚಿನದಾಗಿ ಕಾಣ್ತಾ ಇರತಕ್ಕಂಥದ್ದು. ಬೇಸರವನ್ನು ಮಾಡ್ಕೊಳ್ತೀರಿ. ಆ ಬೇಸರದಿಂದ ನಿಮಗೆ ಒಂದಷ್ಟು ಹಿನ್ನಡೆಗಳು ಆಗ್ತಕ್ಕಂಥದ್ದು. ಕುಟುಂಬ ಮತ್ತು ಸ್ನೇಹಿತರಿಗೋಸ್ಕರವಾಗಿ ಹಣ ಖರ್ಚಾಗುತ್ತೆ, ಖರ್ಚು ಮಾಡಲೇಬೇಕಾದಂಥದ್ದು, ಅದು ಅನಿವಾರ್ಯವಾಗಬಹುದು. ನೆರೆಹೊರೆಯವರು ಸಣ್ಣ ಪುಟ್ಟ ವಿಚಾರಗಳಿಗೆ, ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳವನ್ನು ಮಾಡೋ ಸಾಧ್ಯತೆ ಇದೆ. ಆದರೆ ನೀವು ಜಗಳವನ್ನು ಮಾಡದೇ ಇದ್ದರೆ ಅದು ನಿಮಗೆ ಒಳಿತಾಗ್ತಕ್ಕಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದವರು ದೇವಿಗೆ ವಿಶೇಷವಾಗಿ ಕೆಂಪು ಹೂವುಗಳಿಂದ ಅರ್ಚನೆಯನ್ನು ಮಾಡಿ ನಿಮ್ಮ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ.